ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಡ್ರೈ ಜಾಮೂನ್ನ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಅದರೊಳಗಡೆ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ 2 ಕಪ್ ನೀರನ್ನ ಬೆರೆಸಿ ಒಂದು 5ರಿಂದ 6 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಒಂದು ಎಳೆ ಪಾಕ ಬರೋ ಹಾಗೆ ಮಾಡ್ಕೊಳ್ಳಿ ಪಾಕನ. 1 ಕಪ್ MTR ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡು ಅದನ್ನು ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಹಸಿ ಹಾಲು ಅಥವಾ ಕಾಯಿಸಿ ಆರಿಸಿರೋ ಹಾಲಾದರೂ ಪರವಾಗಿಲ್ಲ, ಹಸಿ ಹಾಲು ಹಾಕಿ ಒಂದು ಸ್ವಲ್ಪನೇ ಹಾಕಿ ಒಂಚೂರು ಚಪಾತಿ ಹಸಿಟ್ಟು ಮಿದಿಯೋ ಥರ ಅದೇ ಅದರಲ್ಲಿ ಮಿದಿಬೇಡಿ. ಬಟ್ ಏನಂದರೆ ಸಾಫ್ಟಾಗಿ ಮಿದಿಬೇಕು, ಅದು ತುಂಬಾ ಇದಾಗಿರುತ್ತೆ. ಅದು ಎಷ್ಟು ಸಾಫ್ಟಾಗಿ ಮಿದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಜರಡಿ ಹಿಡಿದು ಹಸಿಟ್ಟನ್ನ ನೀಟಾಗಿ ಗಂಟಿಲ್ದಿರೋ ಥರ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆ ಥರ ಬರುತ್ತೆ ಜಾಮೂನು, ಒಡ್ಕೊಳ್ಳಲ್ಲ ಮತ್ತು ಬಿಟ್ಕೊಳ್ಳಲ್ಲ. ಜಾಮೂನ್ ಮೇಲೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಸಾಫ್ಟಾಗಿ ಮುದ್ದಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. ಅದಾದಮೇಲೆ ಒಂಚೂರು ಕೈಗೆ ತುಪ್ಪ ಹಾಕ್ಕೊಂಡು ಹೀಗೆ ಉಂಡೆ ಕಟ್ಕೊಂಡು ಸ್ವಲ್ಪ ನಿಮಗೆ ಹೇಗೆ ಬೇಕೋ ಹಾಗೆ ಅದೇ ಹದದಲ್ಲೇ ಕಟ್ಟಬೇಕು, ಇಷ್ಟೇ ದಪ್ಪ ಕಟ್ಟಬೇಕು ಹಾಗೇನಿಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ಕೊಂಡು ಉಂಡೆ ಮಾಡಿ ಇಟ್ಕೊಳ್ಳಿ. ಇಷ್ಟು ಒಂದು ಒಂದಿಷ್ಟೇಟಿಗೆ ಒಂದು 30ರಿಂದ 30 ಜಾಮೂನೇನೋ ಬರ್ಬೋದು. ಅದನ್ನು ಉಂಡೆ ಕಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಅದನ್ನು ಅದೇ ಥರ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿರ್ತೀನಿ ನಾನು. ಹಾಗೆ ಎಣ್ಣೆ ಕಾಯಿಸ್ಕೊಂಡು ಹೀಗೆ ಉಂಡೆ ಕಟ್ಕೊಂಡು ಸ್ವಲ್ಪ ಆಮೇಲೆ ಒಂದೆಳೆ ಪಾಕ ಕೂಡ ಬಂದಿರುತ್ತೆ ನೋಡ್ಬೋದು ನೀವು. ಎಣ್ಣೆ ಕಾಯಿಸಿರೋದಕ್ಕೆ ನಾನೊಂದು ಸ್ವಲ್ಪ ಒಂದೊಂದೇ ಉಂಡೆನ ಹಾಕಿ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸಬೇಕು. ತುಂಬ ಜೋರು ಉರಿಲಿ ಬೇಯಿಸಿದ್ರೆ ಅದು ಉಂಡೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಒಂದೊಂದೇ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಉರಿಲಿ ನೋಡ್ತಾ ಇರ್ಬೋದು ನೀವು, ಸಣ್ಣ ಉರಿಗೆ ಬಂದಿದೆ. ಹಾಗೆ ಗೋಲ್ಡನ್ ಬ್ರೌನ್ ಕಲರಲ್ಲಿ ಉಂಡೆ ರೆಡಿ ಆಗಿದೆ. ಅದಾದಮೇಲೆ ಪಾಕ ಹಾಕ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಪಾಕ ಬಿಸಿ ಇದ್ದಾಗಲೇ ಹಾಕಿರೋದನ್ನ ಜಾಮೂನ ಹಾಕ್ಬಿಡ್ಬೇಕು. ನೀವು ನೋಡ್ತಿರೋದೇನೆಂದರೆ ಕೊಬ್ಬರಿ, ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ನಾನು ಮಾಡ್ತಿರೋ ಡ್ರೈ ಗುಲಾಬ್ ಜಾಮೂನ್ ಇರೋದ್ರಿಂದ ನೀವು ಇದನ್ನು ಪೌಡ್ರ್ ಮಾಡಿಟ್ಕೊಂಡು ಒಂದು ಬಟ್ಲಿಗೆ ಇಟ್ಕೊಳ್ಳಿ. ಅದಾದಮೇಲೆ ಪಾಕದಲ್ಲಿ ಒಂದು 10ರಿಂದ 15 ನಿಮಿಷ ಇಟ್ಟರೆ ಸಾಕು. ಗುಲಾಬ್ ಜಾಮೂನು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಆ ಪೌಡ್ರ್ ಏನು ಮಾಡಿರ್ತೀನಿ ಮಿಶ್ರಣ, ಏಲಕ್ಕಿ ಮತ್ತು ಕೊಬ್ಬರಿ ಮತ್ತು ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ಇದು ಮಾಡಿರ್ತೀನಿ. ಆವಾಗ ಡ್ರೈ ಜಾಮೂನ್ ರೆಡಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.